ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಬಾಳೆಕಾಯಿ ಚಿಪ್ಸ್ನ ಮಾಡ್ತಿದ್ದೀನಿ. ನಾನಿಲ್ಲಿ 3 6 7 ಬಾಳೆಕಾಯಿನ ತೊಗೊಂಡಿದ್ದೀನಿ. ಇದನ್ನ ಸಿಪ್ಪೆ ಸುಲಿದು ನೀರಿಗೆ ಅರಿಶಿನ ಉಪ್ಪು ಹಾಕಿ ನೆನೆ ಹಾಕ್ಕೊಂಡಿದ್ದೀನಿ. ಹಂಗೆ ಇಟ್ಟರೆ ಕಪ್ಪಗಾಗುತ್ತೆ ಅನ್ನೋಕ್ಕೋಸ್ಕರ ಸ್ವಲ್ಪ ನಾನು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಡೈರೆಕ್ಟ್ ಎಣ್ಣೆಗೆ ಸ್ಲೈಸಾಗಿ ಹಾಕ್ತಾಯಿದ್ದೀನಿ. ಸ್ಲೈಸಾಗಿ ಹಾಕಿ ಆದಮೇಲೆ ಅದೆಷ್ಟು ಇತ್ತು ಅಷ್ಟು ಕ್ವಾಂಟಿಟಿನ ತುರಿದ್ಬಿಟ್ಟು ಎಣ್ಣೆಲಿ ಕರಿತಾ ಇರಬೇಕಾದ್ರೆ 20% ಬೆಂದಾದಮೇಲೆ ನಾನು ಸ್ವಲ್ಪ ನೀರಿಗೆ ಅರಿಶಿನ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ಡೈರೆಕ್ಟ್ ಬೇಯ್ತಾ ಇರೋ ಬಾಳೆಕಾಯಿ ಚಿಪ್ಸ್ ಮೇಲೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಯಾಕಂದರೆ ಕಲರ್ ಬರಲಿ ಅನ್ನೋಕ್ಕೋಸ್ಕರ ಇದನ್ನು ಹಾಕ್ತೀವಿ. ಇದು ಬೆಂದಿದೆಯಾ ಇಲ್ವಾ ಅಂತ ನಾವು ಹೇಗಪ್ಪ ಕಂಡುಹಿಡಿಯೋದು ಅಂತಂದರೆ, ತೆಗೆದುಬಿಟ್ಟು ಒಂದು ಬಾಳೆಕಾಯಿ ಸ್ಲೈಸ್ನ ತೆಗೆದು ಕೈಯಲ್ಲಿ ಇಟ್ಕೊಂಡು ಮುರಿದ್ರೆ ಅದು ಪೀಸ್ ಆಗಬೇಕು, ಪಟ್ಟಂತ ಕಟ್ಟಾಗಬೇಕು, ಆಗ ಅದು ಬೆಂದಿದೆ ಅಂತ. ಅದು ಬೆಂದಾದಮೇಲೆ ತೆಗೆದುಕೊಂಡು ಅದಕ್ಕೆ ಎಷ್ಟು ಬೇಕು ನಮಗೆ ಅಷ್ಟು ಉಪ್ಪು ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬಾಳೆಕಾಯಿ ಚಿಪ್ಸ್ ರೆಡಿ. ಈ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಆಲ್.